ಇದು ಕರ್ನಾಟಕ ಟೀಚರ್ ಎಲಿಜಿಬಲ್ ಟೆಸ್ಟ್ 2025ರ ಅಂತಿಮ ಉತ್ತರದೊಂದಿಗೆ ಪ್ರಶ್ನೆ ಪತ್ರಿಕೆ. 91ನೇ ಪ್ರಶ್ನೆ, ಭಾರತದೊಂದಿಗೆ ಭೂಗಡಿಯನ್ನು ಹಂಚಿಕೊಳ್ಳದಿರುವ ದೇಶ. ಉತ್ತರ ಫೋರ್ತ್ ಆಪ್ಷನ್ ಮಾಲ್ಡೀವ್ಸ್. 92ನೇ ಪ್ರಶ್ನೆ, ಒಲಿಂಪಿಕ್ ಆಟವು ಈ ನಾಗರಿಕತೆಯ ಕೊಡುಗೆಯಾಗಿದೆ. ಎಸ್, ಸರಿಯಾದ ಉತ್ತರ 1 ಗ್ರೀಕ್. 93ನೇ ಪ್ರಶ್ನೆ, ಅಲಹಾಬಾದ್ ಶಾಸನವು ಈ ಭಾಷೆಯಲ್ಲಿದೆ. ಅಲಹಾಬಾದ್ ಶಾಸನವು ಈ ಭಾಷೆಯಲ್ಲಿದೆ ಅಂದರೆ ಆಪ್ಷನ್ 3. 94ನೇ ಪ್ರಶ್ನೆ, ಖಗೋಳಶಾಸ್ತ್ರದ ಕುರಿತಾದ ಪುಸ್ತಕ ಪಂಚಸಿದ್ಧಾಂತಿಕವನ್ನು ಬರೆದವರು. ಎಸ್, 94ನೇದು, 3ನೇದು ವರಹಾ ಮಿಹಿರ ಅಂತೇಳಿ. 95ನೇ ಪ್ರಶ್ನೆ, ಮೂಡುಬಿದಿರೆಯ 1000 ಕಂಬಗಳ ಬಸದಿ ಸಂಬಂಧಿಸಿರುವುದು ಯಾವುದಂತೇಳಿ 95ನೇ ಪ್ರಶ್ನೆ. ಎಸ್, ಉತ್ತರ 2. 96ನೇ ಪ್ರಶ್ನೆ, ಕರ್ನಾಟಕದಲ್ಲಿ ದೊರೆತ ಮೊದಲ ಸಂಸ್ಕೃತ ಶಾಸನ. ಎಸ್, ತಾಳಗುಂದ ಶಾಸನ. 97ನೇ ಪ್ರಶ್ನೆ, ತೆನಾಲಿ ರಾಮಕೃಷ್ಣನು ಬರೆದ ಕೃತಿ ಯಾವುದಂತೇಳಿ. ಇದಕ್ಕೆ ಸರಿಯಾದ ಉತ್ತರ 97ನೇ ಪ್ರಶ್ನೆ 2ನೇದು ಉಭಟರಾಧ್ಯ ಚರಿತಂ ಅಂತೇಳಿ. 98ನೇ ಪ್ರಶ್ನೆ, ಡೇವಿಡ್ ಪ್ರತಿಮೆಯನ್ನು ನಿರ್ಮಿಸಿದವರು ಯಾರು ಅಂತೇಳಿ. ಇಲ್ಲಿ 1 ಮತ್ತು 2 ಕೂಡ ಯಾವುದರಲ್ಲಿ ಒಂದು ಹಾಕಿದರೂ ಸಹ ಇಲ್ಲಿ ಮಾರ್ಕ್ಸ್ ಕೊಡ್ತಾರೆ. 1ನೇ ಆಪ್ಷನ್ ಹಾಕಿದ್ರು ಮಾರ್ಕ್ಸ್ ಕೊಡ್ತಾರೆ, 2ನೇ ಆಪ್ಷನ್ ಹಾಕಿದ್ರು ಮಾರ್ಕ್ಸ್ ಕೊಡ್ತಾರೆ. 99ನೇ ಪ್ರಶ್ನೆ, ಎಸ್, ಭಾರತದ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಅಳವಡಿಸಲಾದ ವರ್ಷ ಯಾವುದಂತಿದೆ. ಎಸ್, ಇಲ್ಲಿ 1ನೇ ಆಪ್ಷನ್ 1976. 100ನೇ ಪ್ರಶ್ನೆ 100, ಸಂವಿಧಾನ ರಚನಾ ಸಭೆಯಲ್ಲಿದ್ದ ಮಹಿಳೆಯರ ಸದಸ್ಯರ ಸಂಖ್ಯೆ ಎಷ್ಟಂತಿದೆ. 3ನೇ ಆಪ್ಷನ್ಸ್ ಎಸ್ 15 ಅಂತೇಳಿ. ಭಾರತದ ಚುನಾವಣಾ ಆಯೋಗದ ಕೇಂದ್ರ ಕಚೇರಿ ಇರುವುದು ಎಲ್ಲಿ ಅಂತಿದೆ. ಇದು ಕೂಡ ಸರಿಯಾದ ಉತ್ತರ 3ನೇ ಆಪ್ಷನ್ಸ್ ನವದೆಹಲಿ. 102ನೇ ಪ್ರಶ್ನೆ, ರಾಷ್ಟ್ರಾಧ್ಯಕ್ಷರ ಹುದ್ದೆಗೆ ಅವಕಾಶ ಕಲ್ಪಿಸಿರುವ ನಮ್ಮ ಸಂವಿಧಾನದ ವಿಧಿ ಯಾವುದಂತಿದೆ. ಎಸ್, ಇದಕ್ಕೆ ಸರಿಯಾದ ಉತ್ತರ 52ನೇ ವಿಧಿ. 103ನೇ ಪ್ರಶ್ನೆ, ಎಸ್, ಭಾರತೀಯ ವಾಯುಪಡೆಯ ದಿನವನ್ನು ಆಚರಿಸುವುದು ಅಕ್ಟೋಬರ್ 8, ಆಪ್ಷನ್ 1, 103ನೇ ಪ್ರಶ್ನೆ. 104ನೇ ಪ್ರಶ್ನೆ, ಆಂಡೀಸ್ ಪರ್ವತ ಸರಣಿ ಇರುವ ಖಂಡ ಯಾವುದಂತಿದೆ. 104ನೇ ಪ್ರಶ್ನೆ. ಎಸ್, 1ನೇ ಆಪ್ಷನ್ ದಕ್ಷಿಣ ಅಮೆರಿಕ. 105ನೇ ಪ್ರಶ್ನೆ, ಏಷ್ಯಾದ ಚಿಕ್ಕ ದೇಶ ಯಾವುದಂತಿದೆ. ಅದಕ್ಕೆ ಸರಿಯಾದ ಉತ್ತರ ಮಾಲ್ಡೀವ್ಸ್. 106ನೇ ಪ್ರಶ್ನೆ, ಇದನ್ನು ವಿಶ್ವದ ಕಾಫಿ ಬಂದರು ಎಂದು ಕರೆಯಲಾಗಿದೆ ಅಂತೇಳಿ. ಯಾವುದು ಅಂತೇಳಿ 106ನೇ ಪ್ರಶ್ನೆ. ಎಸ್, ಸರಿಯಾದ ಉತ್ತರ ರಿಯೋ ಡಿ ಜನರೋ. 3ನೇ ಆಪ್ಷನ್. 107ನೇ ಪ್ರಶ್ನೆ, ಅಂಟಾರ್ಕ್ಟಿಕ್ ವೃತ್ತದ ಮತ್ತೊಂದು ಹೆಸರು ಅಂತಿದೆ. ಎಸ್, 2ನೇ ಆಪ್ಷನ್ 66.30 ದಕ್ಷಿಣ ಅಕ್ಷಾಂಶ ಅಂತೇಳಿ. 108ನೇ ಪ್ರಶ್ನೆ, ವಾಯುಮಂಡಲದ ಅತ್ಯಂತ ಕೆಳಪದರ ಯಾವುದಂತೇಳಿ. 108ನೇ ಪ್ರಶ್ನೆ, ಸರಿಯಾದ ಉತ್ತರ 4ನೇದು ಪರಿವರ್ತನಾ ಮಂಡಲ ಅಂತೇಳಿ. 109ನೇ ಪ್ರಶ್ನೆ, ಮಂಗಳೂರು ಮತ್ತು ಚಿಕ್ಕಮಗಳೂರುಗಳ ನಡುವೆ ಸಂಪರ್ಕ ಕಲ್ಪಿಸುವ ಪರ್ವತ ಘಾಟಿ ಯಾವುದಂತಿದೆ. 109ನೇ ಪ್ರಶ್ನೆ. ಎಸ್, ಸರಿಯಾದ ಉತ್ತರ 2ನೇ ಆಪ್ಷನ್ ಚಾರ್ಮುಡಿ ಘಾಟಿ ಅಂತೇಳಿ. 110ನೇ ಪ್ರಶ್ನೆ, ಕರ್ನಾಟಕದ ಅತಿ ಹೆಚ್ಚು ಸಾಗುವಳಿ ಭೂಮಿಯನ್ನು ಹೊಂದಿರುವ ಜಿಲ್ಲೆ ಯಾವುದಂತಿದೆ. 110ನೇ ಪ್ರಶ್ನೆ. ಎಸ್, 110ನೇ ಪ್ರಶ್ನೆ 1ನೇದು ಕಲಬುರಗಿ ಅಂತೇಳಿ ಉತ್ತರ. ನೆಕ್ಸ್ಟ್ 111, ಕೆಳಗಿನಗಳಲ್ಲಿ ಅಸಂಘಟಿತ ಕಾರ್ಮಿಕರೆಂದರೆ ಅಂತಿದೆ. 111. ಎಸ್, 3ನೇ ಆಪ್ಷನ್ಸ್ ವಾಹನಗಳನ್ನು ರಿಪೇರಿ ಮಾಡುವವರು ಅಂತೇಳಿ ಸರಿಯಾದ ಉತ್ತರ. 112, ಸಮಾಜಶಾಸ್ತ್ರದ ಪಿತಾಮಹ ಯಾರು ಅಂತಿದೆ. ಎಸ್, 4ನೇ ಆಪ್ಷನ್ಸ್ ಆಗಸ್ಟ್ ಕಾಮ್ಟೆ.
113ನೇ ಪ್ರಶ್ನೆ, ಅರ್ಥಶಾಸ್ತ್ರವನ್ನ ಸಂಪತ್ತನ್ನು ಕುರಿತು ಅಧ್ಯಯನ ಮಾಡುತ್ತದೆ ಎಂದು ಹೇಳಿದವರು ಯಾರಂತಿದೆ? ಎಸ್. ಆಡಮ್ ಸ್ಮಿತ್. ರೈಟ್ ಆನ್ಸರ್. 114ನೇ ಪ್ರಶ್ನೆ, ಭಾರತೀಯ ರಿಸರ್ವ್ ಬ್ಯಾಂಕ್ ಅನ್ನು ರಾಷ್ಟ್ರೀಕರಣಗೊಳಿಸ ರಾಷ್ಟ್ರೀಕರಣಗೊಳಿಸಲಾದಂಥ ವರ್ಷ ಯಾವುದಂತಿದೆ? 114ನೇ ಪ್ರಶ್ನೆ. ಎಸ್. 114 ಮೂರನೆಯದು 1949 ಜನವರಿ 1 ಅಂತೇಳಿ. 115ನೇ ಪ್ರಶ್ನೆ, ಅಗತ್ಯ ವಸ್ತುಗಳ ಕಾಯ್ದೆ ಜಾರಿಗೆ ಬಂದ ವರ್ಷ ಯಾವುದಂತಿದೆ? ಎಸ್. ಸರಿಯಾದ ಉತ್ತರ 1955. 115ನೇ ಪ್ರಶ್ನೆ. 116ನೇ ಪ್ರಶ್ನೆ, ಸಂಗಮ ಸಾಹಿತ್ಯವು ಸಂಬಂಧಿಸಿದ ರಾಜವಂಶಗಳು ಅಂತಿದೆ. 116ನೇ ಪ್ರಶ್ನೆ. ಎಸ್. ನಾಲ್ಕನೇದು ಸರಿಯಾದ ಉತ್ತರ ಚೋಳರು, ಚೇರರು, ಪಾಂಡ್ಯರು ಅಂತೇಳಿ. 117ನೇ ಪ್ರಶ್ನೆ, ಶಂಕರಾಚಾರ್ಯರು ರಚಿಸಿದ ಪ್ರಸಿದ್ಧ ಗ್ರಂಥಗಳು ಅಂತೇಳಿ. 117ನೇ ಪ್ರಶ್ನೆ. ಎಸ್. ಮೊದಲನೇ ಆಪ್ಷನ್ ಆನಂದ ಲಹರಿ ಮತ್ತು ವಿವೇಕ ಚೂಡಾಮಣಿ ಅಂತೇಳಿ. 118ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಸರಿಯಾದ ಜೋಡಿಯನ್ನು ಆರಿಸಿ ಅಂತಿದೆ. ಎಸ್. ಸರಿಯಾದ ಉತ್ತರ ಯಾವುದಂತಂದ್ರೆ ನಿಜಾಂ ಶಾಹಿ ಅಹಮದ್ ನಗರ ಅಂತೇಳಿ. 119ನೇ ಪ್ರಶ್ನೆ, ಲಿಯೋನಾರ್ಡ್ ಡಾ ವಿಂಚಿಯ ಪ್ರಸಿದ್ಧ ವರ್ಣಚಿತ್ರಗಳಂತಿದೆ. 119. ಎಸ್. ಇದಕ್ಕೆ ಸರಿಯಾದ ಉತ್ತರ ನಾಲ್ಕನೆಯದು ಎ ಮತ್ತು ಸಿ ಅಂತೇಳಿ, ಮೊನಾಲಿಸಾ ಮತ್ತು ಲಾಸ್ಟ್ ಸಫರ್ ಅಂತೇಳಿ. 120ನೇ ಪ್ರಶ್ನೆ, 1848ರಲ್ಲಿ ನಡೆದ ಪ್ರಮುಖ ಘಟನೆ ಯಾವುದಂತಿದೆ? ಎಸ್. ಸರಿಯಾದ ಉತ್ತರ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ. 121ನೇ ಪ್ರಶ್ನೆ, ಸ್ವರಾಜ್ ಪಕ್ಷವನ್ನು ಪ್ರಾರಂಭಿಸಿದವರು ಯಾರು ಅಂತಿದೆ. ಇದಕ್ಕೆ ಸರಿಯಾದ ಉತ್ತರ ಎರಡನೇದು ಮೋತಿಲಾಲ್ ನೆಹರು, ಚಿತ್ತರಂಜನ್ ದಾಸ್ ಅಂತೇಳಿ. 122ನೇ ಪ್ರಶ್ನೆ, ಸಂವಿಧಾನದ 352ನೇ ವಿಧಿಯಂತೆ ಭಾರತದ ರಾಷ್ಟ್ರಪತಿಯವರು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನ ಘೋಷಿಸಬಹುದಾದಂಥ ಸಂದರ್ಭ ಅಂತಿದೆ. 122ನೇ ಪ್ರಶ್ನೆ. ಎಸ್. ಬಾಹ್ಯ ಉತ್ತರ ಬಾಹ್ಯ ಎಸ್. ಬಾಹ್ಯ ಆಕ್ರಮಣ ಅಂತೇಳಿ ಘೋಷಿಸಬಹುದಾದಂಥ ಸಂದರ್ಭ 122ನೇ ಪ್ರಶ್ನೆ ಬಾಹ್ಯ ಆಕ್ರಮಣ ಅಂತೇಳಿ. ಎಸ್. 123ನೇ ಪ್ರಶ್ನೆ, ಈ ಕೆಳಗಿನಗಳಲ್ಲಿ ಸರಿಯಾದ ಜೋಡಿ ಅಂತಿದೆ. 123ನೇ ಪ್ರಶ್ನೆ. ಎಸ್. ಉತ್ತರ 3 ಇಸ್ರೇಲ್ ಮತ್ತು ನೆಸ್ಸೆಟ್ ಅಂತೇಳಿ. 124ನೇ ಪ್ರಶ್ನೆ, ಭದ್ರತಾ ಸಮಿತಿಯ ಕಾಯಂ ಸದಸ್ಯರ ಗುಂಪು ಅಂತೇಳಿ. ಈಗಾಗಲೇ ಇಂದಿನ ಟಿಇಟಿಯಲ್ಲಿ ಬಂದಿರುವಂತ ಪ್ರಶ್ನೆ ಇದಾಗಿದೆ. 124ನೇ ಪ್ರಶ್ನೆ ಸರಿಯಾದ ಉತ್ತರ 1 ಅಮೆರಿಕ ಸಂಯುಕ್ತ ಸಂಸ್ಥಾನ, ಚೀನಾ, ಫ್ರಾನ್ಸ್, ರಷ್ಯಾ ಮತ್ತು ಬ್ರಿಟನ್ ಅಂತೇಳಿ. 125ನೇ ಪ್ರಶ್ನೆ, 2011ರ ಜನಗಣತಿಯ ಪ್ರಕಾರ ಭಾರತದ ಸಾಕ್ಷರತಾ ಪ್ರಮಾಣ ಎಸ್. ನಾಲ್ಕನೇದು 74.04 ಅಂತೇಳಿ. ಎಸ್. 125ನೇ ಪ್ರಶ್ನೆ ನಾಲ್ಕನೇದು ಉತ್ತರ. ಓಲ್ಡ್ ಫೇತ್ಫುಲ್ ಗೇಜರ್ ಈ ದೇಶದಲ್ಲಿದೆ ಅಂತಿದೆ. 126. ಎಸ್. ಎರಡನೇದು ಅಮೆರಿಕ ಸಂಯುಕ್ತ ಸಂಸ್ಥಾನ. 127ನೇ ಪ್ರಶ್ನೆ. ಎಸ್. 127ನೇ ಪ್ರಶ್ನೆ, ಸಾಮಾಜಿಕ ವೃತ್ತ, ಸಮಭಾಜಕ ವೃತ್ತ, ಕರ್ಕಾಟಕ ಸಂಕ್ರಾಂತಿ ವೃತ್ತ ಮತ್ತು ಮಕರ ಸಂಕ್ರಾಂತಿ ವೃತ್ತವನ್ನು ಹೊಂದಿರುವ ಖಂಡ ಅಂತ ಇದೆ. 127ನೇ ಪ್ರಶ್ನೆ ಸರಿಯಾದ ಉತ್ತರ ಆಫ್ರಿಕಾ ಖಂಡ. 128ನೇ ಪ್ರಶ್ನೆ, ಆಸ್ಟ್ರೇಲಿಯಾದ ಪೂರ್ವಕ್ಕೆ ಹರಿಯುವ ನದಿಗಳಂತಿದೆ. ಪೂರ್ವಕ್ಕೆ ಹರಿಯುವ ನದಿಗಳಂತಿದೆ. 128 2 ಅಂಟರ್ ಮತ್ತು ಬೆಲ್ಯಾಂಡೋ ಅಂತೇಳಿ. 129ನೇ ಪ್ರಶ್ನೆ, ಓಜೋನ್ ಅನಿಲವು ಕಂಡುಬರುವ ಪದರ ಯಾವುದಂತಿದೆ. ಮೂರನೇ ಆಪ್ಷನ್ ಸಮೋಷ್ಣ ಮಂಡಲ ಅಂತೇಳಿ. 130ನೇ ಪ್ರಶ್ನೆ, ಕಲ್ಲಿದ್ದಲಿನ ವಿಧಗಳು ಅಂತಿದೆ. 130. ನಾಲ್ಕನೇದು ಲಿಗ್ನೈಟ್ ಮತ್ತು ಪೀಟ್ ಅಂತೇಳಿ. 131ನೇ ಪ್ರಶ್ನೆ, ಈ ಕೆಳಕಂಡವುಗಳಲ್ಲಿ ತಪ್ಪಾಗಿರುವ ಜೋಡಿಯನ್ನ ಆರಿಸಿ ಅಂತಿದೆ. 131. ಎಸ್. ಇದಕ್ಕೆ ಸರಿಯಾದ ಉತ್ತರ ಯಾವುದಂದ್ರೆ ಪೋಖರಾ ಸ್ಟೀಲ್ ಪ್ಲಾಂಟ್, ಒಡಿಶಾ ಅಂತೇಳಿ. 132ನೇ ಪ್ರಶ್ನೆ, ಜಾರ್ವಾ ಮತ್ತು ಓಂಗೆ ಬುಡಕಟ್ಟುಗಳು ಕಂಡುಬರುವ ದ್ವೀಪಗಳು ಅಂತಿದೆ. 122. ಎಸ್. ಸರಿಯಾದ ಉತ್ತರ ನಾಲ್ಕನೇದು ಅಂಡಮಾನ್ ಮತ್ತು ನಿಕೋಬಾರ್ ಅಂತೇಳಿ. 133ನೇ ಪ್ರಶ್ನೆ, BNSS ವಿಸ್ತೃತ ರೂಪ ಏನು ಅಂತಿದೆ. ವಿಸ್ತೃತ ರೂಪ. 133ನೇ ಪ್ರಶ್ನೆ,
3 ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಅಂತೇಳಿ. 134ನೇ ಪ್ರಶ್ನೆ ಎಸ್ ಕೆಳಗಿನಗಳಲ್ಲಿ ಸರಿಯಾದ ಜೋಡಿ ಯಾವುದಂತಿದೆ? 4ನೇದು ಸುವರ್ಣ ಕ್ರಾಂತಿ, ಹಣ್ಣು ಹೂಗಳ ಉತ್ಪಾದನೆ ಅಂತೇಳಿ ಸರಿಯಾದ ಉತ್ತರ. 135 ನಿರ್ವಹಣೆ ಎಂಬುದು ಬೇರೆಯವರಿಂದ ಕೆಲಸವನ್ನು ಮಾಡಿಸುವ ಒಂದು ಕಲೆಯಾಗಿದೆ ಎಂದು ವ್ಯಾಖ್ಯಾನಿಸಿದವರು ಯಾರಂತಿದೆ? 135 ಸರಿಯಾದ ಉತ್ತರ 4ನೇದು JL ಏನ್ಸ್ ಅಂತೇಳಿ. 136ನೇ ಪ್ರಶ್ನೆ ಈ ಕೆಳಕಂಡ ಹೇಳಿಕೆಗಳನ್ನ ಓದಿರಿ ಅಂತಿದೆ. 136 ಎಸ್ ಇದಕ್ಕೆ ಸರಿಯಾದ ಉತ್ತರ ಯಾವುದಂತಂದ್ರೆ ಎಸ್ 136 4ನೇದು ಅಂದ್ರೆ ಮೇಲೆ ಕೊಟ್ಟಿರುವ ಎಲ್ಲ ಹೇಳಿಕೆಗಳು ಸರಿಯಾಗಿವೆ ಅಂತೇಳಿ. ಅಂದ್ರೆ ಕೈಗಾರಿಕಾ ಕ್ರಾಂತಿಯು ಇಂಗ್ಲೆಂಡ್ನಲ್ಲಿ ಪ್ರಾರಂಭವಾಯಿತು. ಜೇಮ್ಸ್ ಆರ್ ಗ್ರೀವ್ಸ್ ಸ್ಪಿನ್ನಿಂಗ್ಸ್ ಜೆನ್ನಿ ಎಂಬ ಯಂತ್ರವನ್ನು ಕಂಡುಹಿಡಿದರು. ಮ್ಯೂಲ್ ಎಂಬ ಯಂತ್ರವನ್ನ ಸ್ವಾಮಿಯಲ್ ಕ್ರಾಂಪ್ಟನ್ ಕಂಡುಹಿಡಿದನು. ಕಾಂಟನ್ ಜಿನ್ ಎಂಬ ಯಂತ್ರವನ್ನ ಎಲ್ಲಿ ವಿಟ್ನೆ ಕಂಡುಹಿಡಿದನು. ಈ ಕೊಟ್ಟಿರುವಂತ 4 ಹೇಳಿಕೆಗಳು ಸರಿಯಾಗಿವೆ ಅನ್ನುವಂಥದ್ದು ಸರಿಯಾದ ಉತ್ತರ. 137ನೇ ಪ್ರಶ್ನೆ ಸಂಸತ್ತು ನಾರಿ ಶಕ್ತಿ ವಂದನ ಅಧಿನಿಯಮವನ್ನು ಅಂಗೀಕರಿಸಿದ ಸಂವಿಧಾನದ ತಿದ್ದುಪಡಿ ಕಾಯ್ದೆ ಯಾವುದಂತಿದೆ? 137 ಎಸ್ 2ನೇದು 106ನೇ ತಿದ್ದುಪಡಿ. 138ನೇ ಪ್ರಶ್ನೆ ರಾಶಿ ವೃಷ್ಟಿ ಮೋಡಗಳಿಗೆ ಸಂಬಂಧಿಸಿದ ಸರಿಯಾದ ಹೇಳಿಕೆ ಅಂತಿದೆ. ಇದಕ್ಕೆ ಉತ್ತರ 2 ಕೊಟ್ಟಿದ್ದಾರೆ. ಇವು ಹೆಚ್ಚು ಮಳೆ ಮತ್ತು ಹಿಮ ಮಳೆ ಸುರಿಯುತ್ತವೆ ಮತ್ತು ಮೂರನೇದು ಇವು ವಾಯುಮಂಡಲದ ಅತ್ಯಂತ ಕೆಳಮಟ್ಟದಲ್ಲಿ ಇರುತ್ತವೆ ಅನ್ನುವಂಥದ್ದು. 1 ಮತ್ತು 3 ಉತ್ತರ ಹಾಕಿದರೆ ನಿಮಗೆ ಅಂಕಗಳು ಬರ್ತವೆ. 139ನೇ ಪ್ರಶ್ನೆ ಕೆಳಗಿನವುಗಳನ್ನ ಹೊಂದಿಸಿ ಮತ್ತು ಸರಿಯಾದ ಉತ್ತರವನ್ನ ಆರಿಸಿ ಅಂತಿದೆ. ಎಸ್ 139ನೇ ಪ್ರಶ್ನೆ ಇಲ್ಲಿ ಉತ್ತರ ಯಾವುದಂದ್ರೆ 2ನೇದು. ಎಸ್ 2 ಅಂದ್ರೆ A4 ಅಂತೇಳಿ ಭೂಮಿ ಅಂದ್ರೆ ಗೇಣಿ, ಶ್ರಮ ಅಂದ್ರೆ 3 ಶ್ರಮ ಅಂದ್ರೆ ಕೂಲಿ, ಬಂಡವಾಳ ಅಂತಂದ್ರೆ ಬಡ್ಡಿ, ಸಂಘಟನೆ ಅಂತಂದ್ರೆ ಲಾಭ ಅನ್ನುವಂಥದ್ದು ಸರಿಯಾದ ಉತ್ತರ. ನೆಕ್ಸ್ಟ್ 140ನೇ ಪ್ರಶ್ನೆ CCPA ವಿಸ್ತೃತ ರೂಪ ಅಂತಿದೆ. 140 ಸರಿಯಾದ ಉತ್ತರ 3ನೇದು ಸೆಂಟ್ರಲ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಅಥಾರಿಟಿ ಅಂತೇಳಿ. 141ನೇ ಪ್ರಶ್ನೆ 141 ವಿದ್ಯಾರ್ಥಿಯ ಮೊಘಲ್ ಸಾಮ್ರಾಜ್ಯದ ಅವನತಿಯನ್ನು ವಿಶ್ಲೇಷಿಸುತ್ತಾನೆ. ಈ ನಿರ್ದಿಷ್ಟ ಕಲಿಕಾ ಫಲವು ಸಂಬಂಧಿಸಿರುವ ಬೋಧನಾ ಉದ್ದೇಶ ಅಂತಿದೆ. 141ನೇ ಪ್ರಶ್ನೆ ಸರಿಯಾದ ಉತ್ತರ 3ನೇದು ಅನ್ವಯ ಅನ್ನುವಂಥದ್ದು. 142ನೇ ಪ್ರಶ್ನೆ 142 ಎಸ್ 142 ವಿದ್ಯಾರ್ಥಿಗಳಿಗೆ ವಿವಿಧ ಕಲಿಕಾ ಶೈಲಿಗಳಿಂದ ಕಲಿಯಲು ಅವಕಾಶ ನೀಡುವ ಕಲಿಕಾ ವಿಧಾನವನ್ನ ಏನಂತೇಳಿ ಕರಿತೀವಂತಿದೆ. 142 ಉತ್ತರ 2ನೇದು ಅನುಭವಾತ್ಮಕ ಕಲಿಕೆ ವಿಧಾನ ಅಂತೇಳಿ ಸರಿಯಾದ ಉತ್ತರ. ಎಸ್ 143ನೇ ಪ್ರಶ್ನೆ ಹರ್ಬಟಿಯನ್ ಪಾಠ ಯೋಜನೆಯಲ್ಲಿ ಒಳಗೊಂಡಿರುವ ಒಟ್ಟು ಹಂತಗಳ ಸಂಖ್ಯೆ ಅಂತಿದೆ. 143 ಸರಿಯಾದ ಉತ್ತರ 3ನೇದು 5 ಅನ್ನುವಂಥದ್ದು ಸರಿಯಾದ ಉತ್ತರ. 144ರ ಪ್ರಶ್ನೆ ಸೂಕ್ಷ್ಮ ಬೋಧನೆಯಲ್ಲಿ ಬೋಧನೆಯ ಅವಧಿ ಅಂತಿದೆ. 144ರ ಪ್ರಶ್ನೆ 5ರಿಂದ 10 ನಿಮಿಷಗಳು. ಎಸ್ 145ನೇ ಪ್ರಶ್ನೆ ಸಮಾಜ ವಿಜ್ಞಾನದಲ್ಲಿ ವಿದ್ಯಾರ್ಥಿಯ ದೌರ್ಬಲ್ಯಗಳು ಮತ್ತು ಕಲಿಕಾ ಕ್ಲಿಷ್ಟತೆಗಳನ್ನು ಗುರುತಿಸುವ ಪರೀಕ್ಷೆಯೇ 145. ಎಸ್ ಸರಿಯಾದ ಉತ್ತರ 4ನೇದು ನೈದಾನಿಕ ಪರೀಕ್ಷೆ ಅಂತೇಳಿ. ಎಸ್ 146ನೇ ಪ್ರಶ್ನೆ ಸಹಕಾರ ಕಲಿಕೆಯ ಪ್ರಮುಖ ಮೂಲಾಂಶವೆಂದರೆ ಎಸ್ 3ನೇದು ಧನಾತ್ಮಕ ಪರಸ್ಪರ ಅವಲಂಬನೆ ಅಂತೇಳಿ. 147 ಅಂಕಿ ಅಂಶಗಳನ್ನು ವಿವಿಧ ಶೀರ್ಷಿಕೆಗಳನ್ನು ಮತ್ತು ಉಪಶೀರ್ಷಿಕೆಗಳ ಅಡಿಯಲ್ಲಿ ವಿಶ್ಲೇಷಿಸಿ ನೀಡುವ ಬೋಧನಾ ಸಾಮಗ್ರಿಯೇ. 147ನೇ ಪ್ರಶ್ನೆ ಸರಿಯಾದ ಉತ್ತರ ಏನಂತಂದ್ರೆ ಕೋಷ್ಟಕ ಪಟ ಅಂತೇಳಿ. ನೆಕ್ಸ್ಟ್ 148ನೇ ಪ್ರಶ್ನೆ ಸೂಕ್ಷ್ಮ ಬೋಧನೆಯ ಮುಖ್ಯ ಉದ್ದೇಶವೆಂದರೆ ಅಂತಿದೆ. 148ನೇ ಪ್ರಶ್ನೆ ಸರಿಯಾದ ಉತ್ತರ ಯಾವುದಂದ್ರೆ ಬೋಧನಾ ಕೌಶಲ್ಯಗಳನ್ನ ಬೆಳೆಸುವುದಂತೇಳಿ. 149
ಮೂರನೆಯದು ಸಿದ್ಧತೆಗೊಳಿಸುವ ಹಂತವು ಕೆಳಗಿನ ತಂತ್ರದ ಮೊದಲನೆಯ ಹಂತವಾಗಿದೆ. 149. ಸರಿಯಾದ ಉತ್ತರ ಪಾತ್ರ ನಿರ್ವಹಣೆಯ ತಂತ್ರ ಅಂತೇಳಿ. ಸಮಾಜ ವಿಜ್ಞಾನ ಪತ್ರಿಕೆ 2ರ ಕೊನೆಯ ಪ್ರಶ್ನೆ, ಸಮಾಜ ವಿಜ್ಞಾನದಲ್ಲಿ ಕ್ಷೇತ್ರ ಪ್ರವಾಸಗಳನ್ನ ಆಯೋಜಿಸುವುದು ಅಂತಿದೆ. 150ನೇ ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ಏನಂತಂದ್ರೆ ನೇರ ಅನುಭವದ ಮೂಲಕ ಪ್ರಾಯೋಗಿಕ ಜ್ಞಾನವನ್ನ ನೀಡೋದಂತೇಳಿ. ಇಲ್ಲಿವರೆಗೂ 60 ಪ್ರಶ್ನೆಗಳು ಸಮಾಜ ವಿಜ್ಞಾನ ಪತ್ರಿಕೆ 2ಕ್ಕೆ ಸಂಬಂಧಪಟ್ಟಿವೆ. ಸಮಾಜ ವಿಜ್ಞಾನ ಪತ್ರಿಕೆ ಬರೆಯುವಂತ ಅಭ್ಯರ್ಥಿಗಳಿಗೆ ಇರುವಂತ ಸೈಕಾಲಜಿಯ ಕುರಿತಾದಂಥ ಕೀ ಆನ್ಸರ್ ಅನ್ನ ನೋಡೋದಾದ್ರೆ 61ನೇ ಪ್ರಶ್ನೆ ಇದೆ. ಶಿಶು ವಿಕಸನ ಮತ್ತು ಬೋಧನಾಶಾಸ್ತ್ರ ಅಂತೇಳಿ. ಬೋಧನೆ ಮಾಡುವಾಗ ಪಾಠಕ್ಕೆ ಪೀಠಿಕೆ ಹಾಕುವುದು ಈ ಕೆಳಗಿನ ನೇಮದ ಆಧಾರದ ಮೇಲಂತಿದೆ. ಎಸ್, ಇದು ಸಿದ್ಧತಾ ನೇಮ ಅಂತೇಳಿ. ಎಸ್, ಯಾವುದಂತಂದ್ರೆ ಇದು ಸಿದ್ಧತಾ ನೇಮ ಅಂತೇಳಿ. ಎಸ್, 61 ಸಿದ್ಧತಾ ನೇಮ. 62ನೇ ಪ್ರಶ್ನೆ ಇದೆ. 62 ತರಗತಿಯ ಸಮಸ್ಯೆಗಳನ್ನು ಬಗೆಹರಿಸಲು ಈ ಸಂಶೋಧನೆಯನ್ನ ಬಳಸಲಾಗುತ್ತದೆ ಅಂತಿದೆ. 62ಕ್ಕೆ 4ನೇದು ಕ್ರಿಯಾತ್ಮಕ ಸಂಶೋಧನೆ ಅಂತೇಳಿ. ಕ್ರಿಯಾತ್ಮಕ ಸಂಶೋಧನೆ. 63 ವಿವರಿಸುವರು ಎಂಬ ನಿರ್ದಿಷ್ಟ ಈ ಕೆಳಗಿನ ಉದ್ದೇಶಕ್ಕೆ ಸೇರಿದೆ ಅಂತೇಳಿ. ಇದಕ್ಕೆ ಸರಿಯಾದ ಉತ್ತರ 2 ತಿಳುವಳಿಕೆ. ತಿಳುವಳಿಕೆ. 64ನೇ ಪ್ರಶ್ನೆ, ಸಂಶ್ಲೇಷಣೆ ಮತ್ತು ವಿಶ್ಲೇಷಣೆಯು ಈ ವಲಯದ ಉಪವರ್ಗಗಳು ಅಂತೇಳಿ. 64 ಇದಕ್ಕೆ ಸರಿಯಾದ ಉತ್ತರ ಯಾವುದಂತಂದ್ರೆ ಜ್ಞಾನಾತ್ಮಕ ವಲಯ ಅಂತೇಳಿ. 65ನೇ ಪ್ರಶ್ನೆ. ಎಸ್, 65ನೇ ಪ್ರಶ್ನೆ, ಕೆಳಗಿನಗಳಲ್ಲಿ ಇದು ವ್ಯಕ್ತಿತ್ವವನ್ನ ಮಾಪನ ಮಾಡುವ ಪ್ರೇಕ್ಷೇಪಣ ತಂತ್ರ ಅಲ್ಲ ಅಂತಿದೆ. 65ನೇ ಪ್ರಶ್ನೆ. ಎಸ್, ಸರಿಯಾದ ಉತ್ತರ 2ನೇದು. ಎಸ್, ಎರಡನೇದು ಸಂದರ್ಶನ ಅಂತೇಳಿ. ಸಂದರ್ಶನ. 66ನೇ ಪ್ರಶ್ನೆ ಇದೆ. IQ ಈಕ್ವಲ್ಸ್ ಟು MA ಡಿವೈಡೆಡ್ ಬೈ CA ಇಂಟು 100. ಈ ಸೂತ್ರದಲ್ಲಿ MA ಎಂಬುದನ್ನು ಪ್ರತಿನಿಧಿಸುವುದಂತಿದೆ. ಇದಕ್ಕೆ ಉತ್ತರ ಮಾನಸಿಕ ವಯಸ್ಸು ಅಂತೇಳಿ. 67ನೇ ಪ್ರಶ್ನೆ, ಈ ಕೆಳಗಿನಗಳಲ್ಲಿ ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಿಗಿರುವ ಶೈಕ್ಷಣಿಕ ಪರಿಹಾರ ಕಾರ್ಯಕ್ರಮ ಯಾವುದಂತಿದೆ. ಎಸ್, 2ನೇ ಆಪ್ಷನ್ ಪರಿಹಾರ ಬೋಧನೆಯ ಕಾರ್ಯಕ್ರಮ ಅಂತೇಳಿ. 68ನೇ ಪ್ರಶ್ನೆ, ಪ್ರೇರಣೆಗೆ ಅಗತ್ಯಗಳ ಶ್ರೇಣಿಯನ್ನು ಚರ್ಚಿಸುವುದು ಈ ಸಿದ್ಧಾಂತದಲ್ಲಿ ಅಂತಿದೆ. ಎಸ್, 68ನೇ ಪ್ರಶ್ನೆ. 68, 68 ಸರಿಯಾದ ಉತ್ತರ ಮಾಸ್ಲೋ ಅವರ ಸಿದ್ಧಾಂತ ಅಂತೇಳಿ. ಮಾಸ್ಲೋ ಅವರ ಸಿದ್ಧಾಂತ. 69ನೇ ಪ್ರಶ್ನೆ, ಈ ಕೆಳಗಿನಗಳಲ್ಲಿ ಒಂದು ಅವಧಾನದ ನಿರ್ಧಾರಕವಲ್ಲ ಅಂತಿದೆ. 69 ಸರಿಯಾದ ಉತ್ತರ ಯಾವುದಂದ್ರೆ ಏಕತಾನತೆ ಅಂತೇಳಿ. 70ನೇ ಪ್ರಶ್ನೆ, ಸಮೀಪ ಅಭಿವೃದ್ಧಿ ವಲಯವನ್ನು ರೂಪಿಸಿದವರು ಯಾರಂತೇಳಿ. 70ನೇ ಪ್ರಶ್ನೆ ಉತ್ತರ 3ನೇದು. 3 ಲೆವ್ ವೊಗೆಟ್ಸಿಕ್ ಅನ್ನುವಂಥದ್ದು ಸರಿಯಾದ ಉತ್ತರ. 71 ಸಮಗ್ರತೆಯಿಂದ ಭಾಗಗಳ ಕಡೆಗೆ ಎಂಬ ಬೋಧನೆಯ ಸೂತ್ರ ಇದರ ಅನ್ವಯಿಕತೆಯಾಗಿದೆ ಅಂತೇಳಿ. 71 ಸರಿಯಾದ ಉತ್ತರ ಯಾವುದಂದ್ರೆ ಒಳನೋಟ ಕಲಿಕಾ ಸಿದ್ಧಾಂತ ಅಂತೇಳಿ. 72ನೇ ಪ್ರಶ್ನೆ, ಮಾನವನ ವಿಕಾಸದಲ್ಲಿ ನಾಯಕ ಆರಾಧನೆಯ ಅವಧಿ ಅಂತೇಳಿ. 72 ಸರಿಯಾದ ಉತ್ತರ ಯಾವುದಂದ್ರೆ ತಾರುಣ್ಯಾವಸ್ಥೆ ಅಂತೇಳಿ. 73ನೇ ಪ್ರಶ್ನೆ, ವ್ಯಕ್ತಿಗಳ ವಿರುದ್ಧ ಲಿಂಗದ ಸದಸ್ಯರ ಒಡನಾಟವನ್ನು ಬಯಸುವ ಹಂತ ಯಾವುದಂತಿದೆ. 73 ಇದು ಕೂಡ ಅಷ್ಟೇ 3ನೇದು ತಾರುಣ್ಯಾವಸ್ಥೆ ಅಂತೇಳಿ. 74ನೇ ಪ್ರಶ್ನೆ, ತಾರುಣ್ಯಾವಸ್ಥೆಯನ್ನು ಸಾಮಾನ್ಯವಾಗಿ ಈ ಯುಗ ವಯಸ್ಸು ಎಂದು ಕರೆಯುವರು ಅಂತೇಳಿ. 74 ಸರಿಯಾದ ಉದಾಹರಣೆ ಯಾವುದಂದ್ರೆ ಆದರ್ಶಗಳು ಅಂತೇಳಿ. 74 4ನೇದು. ಮಕ್ಕಳು ತಮ್ಮ ಕೂಟ ವಯಸ್ಸಿಗೆ ಪ್ರವೇಶಿಸುವುದು ಅಂತಿದೆ. 75ಕ್ಕೆ 2ನೇದು ಉತ್ತರ ಬಾಲ್ಯಾವಸ್ಥೆಯಲ್ಲಿ ಅಂತೇಳಿ. 76ನೇ ಪ್ರಶ್ನೆ, ಬೆಳವಣಿಗೆಯ ಗರ್ಭದಿಂದ ಗೌರಿಯವರೆಗೂ ಸಾಗುತ್ತದೆ ಏಕೆಂದರೆ ಇದು ಅನುಸರಿಸುವುದು ಯಾವುದು ಅಂದರೆ 76ನೇದು ಸರಿಯಾದ ಉತ್ತರ 1ನೇದು ನಿರಂತರತೆಯ
ತತ್ವ ಅಂತೇಳಿ. 77ನೇ ಪ್ರಶ್ನೆ ಸಂವೇ ಸಂವೇದನೆ ಮತ್ತು ಗ್ರಹಿಕೆ ಮಗುವಿನ ಈ ಕೆಳಗಿನ ಬೆಳವಣಿಗೆಯ ಅಂಶವಾಗಿವೆ ಅಂತೇಳಿ. 77ನೇ ಪ್ರಶ್ನೆಗೆ ಉತ್ತರ ಎರಡನೇದು ಜ್ಞಾನಾತ್ಮಕ ಅನ್ನುವಂಥದ್ದು ಸರಿಯಾದ ಉತ್ತರ. 78 ಬಾಲ್ಯಾವಸ್ಥೆಯಲ್ಲಿ ಸಾಮಾಜಿಕ ವಿಕಾಸವು ಪ್ರಧಾನವಾಗಿ ಪ್ರಾರಂಭವಾಗುವುದು ಅಂತಿದೆ. 78ಕ್ಕೆ ಸರಿಯಾದ ಉತ್ತರ ಮನೆಯಲ್ಲಿ ಅಂತೇಳಿ. 79ನೇ ಪ್ರಶ್ನೆ ಈ ಹಂತದಲ್ಲಿ ಎಲ್ಲ ಬಾಲಕರು ಮತ್ತು ಬಾಲಕಿಯರು ಬೆಳವಣಿಗೆಯಲ್ಲಿ ವೇಗವನ್ನು ತೋರಿಸುತ್ತಾರೆ ಅಂತ ಹೇಳಿದ್ರೆ 79 ಒಂದು ತಾರುಣ್ಯಾವಸ್ಥೆ ಅಂತೇಳಿ. ನೆಕ್ಸ್ಟ್ 80ನೇ ಪ್ರಶ್ನೆ ತರುಣರನ್ನು ನಿರ್ವಹಿಸುವಲ್ಲಿ ಈ ಕೆಳಗಿನದ್ದು ಶಿಕ್ಷಕರ ಗುಣವಲ್ಲ ಅಂತಿದೆ. 80 ಸರಿಯಾದ ಉತ್ತರ ಏನಂತಂದ್ರೆ ಕಟ್ಟುನಿಟ್ಟಿನ ಸಲಹೆಗಾರರು ಅಂತೇಳಿ. 81ನೇ ಪ್ರಶ್ನೆ ಜ್ಞಾನವನ್ನು ಅನ್ವಯ ಮಾಡಲು 5E ಆ ಮಾದರಿಯ ಈ ಹಂತದಲ್ಲಿ ಅವಕಾಶ ಮಾಡಿಕೊಡುತ್ತದೆ ಅಂತಿದೆ. 81 ಉತ್ತರ 2 ವಿಸ್ತಾರ ಹಂತ ಅಂತೇಳಿ. ವಿಸ್ತಾರ ಹಂತ. 82ನೇ ಪ್ರಶ್ನೆ ಕಲಿಕೆಗೆ ಸಂಬಂಧಿಸಿದ್ದಲ್ಲದೆ ಇರುವ ಅಂಶ ಯಾವುದು ಅಂತಿದೆ. 82 ಇದಕ್ಕೆ 4ನೇದು ಬುದ್ಧಿಶಕ್ತಿಯ ಮಟ್ಟವನ್ನು ಮಾಪನ ಮಾಡುವ ವಿಧಾನ. 83ನೇ ಪ್ರಶ್ನೆ ಕಲಿಕಾರ್ಥಿಯು ಕಲಿಯಲು ಜೈವಿಕ ಮತ್ತು ಶಾರೀರಿಕ ಸಿದ್ಧತೆ ಇದಾಗಿದೆ ಅಂತೇಳಿ. 83 ಮೂರನೇದು ಪರಿಪಕ್ವತೆ ಅನ್ನುವಂಥದ್ದು ಸರಿಯಾದ ಉತ್ತರ. 84 ಮೊದಲೇ ತಿಳಿಯದಿರುವ ಮತ್ತು ನವೀನ ಚಿಂತನೆಗಳು ಮತ್ತು ಉತ್ಪನ್ನಗಳ ಉತ್ಪಾದಿಸುವ ವ್ಯಕ್ತಿಯ ಸಾಮರ್ಥ್ಯವೇ ಅನ್ನುವಂಥದ್ದು 84ನೇ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಸೃಜನಶೀಲತೆ. 85ನೇ ಪ್ರಶ್ನೆ ಜನಸಂಖ್ಯೆಯಲ್ಲಿ ಈ ಕೆಳಗಿನ ಗುಂಪಿನ ಶೇಕಡಾವಾರು ಹೆಚ್ಚಿರುತ್ತದೆ ಅಂತೇಳಿ. 85 ಸರಿಯಾದ ಉತ್ತರ ಸಾಮಾನ್ಯರು ಅಂತೇಳಿ. 85 1. 86ನೇ ಪ್ರಶ್ನೆ ತರ್ಕಸಮ್ಮತವಾಗಿಸುವಿಕೆ ಎಂದರೆ ಅಂತಿದೆ. 86ಕ್ಕೆ ಇದು ಕೂಡ ಅಷ್ಟೇ ಒಂದನೇದು ಕಾರಣಗಳನ್ನು ನೀಡಿ ತೋಲಿನ ಸಮರ್ಥನೆ ಅಂತೇಳಿ. 87ನೇ ಪ್ರಶ್ನೆ ದೃಷ್ಟಿ ನ್ಯೂನತೆ ಉಳ್ಳ ಮಕ್ಕಳ ಅರ್ಥಗ್ರಹಿಕೆಯನ್ನು ಪರಿಶೀಲಿಸಲು ಶಿಕ್ಷಕರು ಇದನ್ನ ಬಳಸಬಹುದು. 87 ಮೂರನೇದು ಮೌಖಿಕ ಪ್ರಶ್ನೆಗಳನ್ನು ಮೌಖಿಕವಾಗಿ ಪ್ರಶ್ನಿಸುವುದು ಅನ್ನುವಂಥದ್ದು ಸರಿಯಾದ ಉತ್ತರ. 88 ಕಲಿಕೆಯ ಮೇಲೆ ಪ್ರಭಾವ ಬೀರುವ ಒಂದು ವೈಯಕ್ತಿಕ ಅಂಶ ಅಂತೇಳಿ. 88 ಇದಕ್ಕೆ ಸರಿಯಾದ ಉತ್ತರ ಯಾವುದಂದ್ರೆ ಸಿದ್ಧತೆ ಮತ್ತು ಸಂಕಲ್ಪ ಶಕ್ತಿ ಅಂತೇಳಿ. 89 ರಾಬರ್ಟ್ ಗ್ಯಾನೆ ಅವರ ಪ್ರಕಾರ ಕಲಿಕೆಯ ಉತ್ತುಂಗ ಹಂತ ಯಾವುದಂತಿದೆ. 89 89 ಮೂರನೇದು ಸಮಸ್ಯೆ ಪರಿಹಾರ ಅನ್ನುವಂಥದ್ದು. ಕೊನೆಯ ಪ್ರಶ್ನೆ ಮಕ್ಕಳ ಸಂವೇದನಾತ್ಮಕ ವಿನ್ಯಾಸದೊಂದಿಗೆ ಸಂವೇಗವನ್ನು ಹೊಂದಿಸಿ ಸರಿಯಾದ ಆಯ್ಕೆಯನ್ನು ಆರಿಸಿ ಅಂತಿದೆ. ಇಲ್ಲಿ ಉತ್ತರ ಯಾವುದಂತಂದ್ರೆ 4ನೇ ಆಪ್ಷನ್ ಅಂತೇಳಿ. ಸರಿಯಾದ ಉತ್ತರ 4 A4 ಅಂತೇಳಿ. A4 ಅಂತಂದ್ರೆ ಅಳುವುದು, ಕಿರುಚಾಡುವುದು, ಒದಿಯುವುದು ಅಂತಂದ್ರೆ ಕೋಪ. B1 ಅಂತೇಳಿ ಬಚ್ಚಿಡುವುದು, ಗೋಳಾಡುವುದು, ಪಲಾಯನ ಮಾಡುವುದು. B1 ಅಂತಂದ್ರೆ ಅದು ಭಯ. C2 ಅಂತೇಳಿ ಪೋಷಕರು ಮತ್ತು ಹಿರಿಯರಿಗೆ ಪ್ರಶ್ನೆ ಕೇಳುವುದು ಅಂತಂದ್ರೆ ಕುತೂಹಲ. D3 ಅಂತ ಹಠಮಾರಿತನ ಮತ್ತು ಜಗಳ ಗಂಟಿತನ ಅಂತಂದ್ರೆ D3 ಅಂತಂದ್ರೆ ದ್ವೇಷ ಅನ್ನುವಂಥದ್ದು. ಇದು ಸೈಕಾಲಜಿಗೆ ಸಂಬಂಧಪಟ್ಟಂತ ಪ್ರಶ್ನೆಗಳು. ಇದು ನಾನು ಉತ್ತರ ಮಾತ್ರ ಇಲ್ಲಿ ಹೇಳಿದ್ದೀನಿ. ಅದರ ಇತರೆ 3 ಆಪ್ಷನ್ಗಳನ್ನು ನೀವು ವಿಶ್ಲೇಷಣೆಗೊಳಪಡಿಸಿ ಅಧ್ಯಯನ ಮಾಡಿ ಮುಂದೆ ಬರುವಂಥ TT ಆಗಿರ್ಬೋದು ಮತ್ತು ನೇಮಕಾತಿ ಸಂದರ್ಭದಲ್ಲಿ ಇದನ್ನ ಬಳಕೆ ಮಾಡಿಕೊಡ್ರಿ ಅಂತ ಹೇಳ್ತಾ ಈ ವಿಷಯವನ್ನ ಮುಗಿಸ್ತಾ ಇದ್ದೀನಿ.